ಹಾಯ್, ಹೇಗಿದ್ದೀರಲ್ರು? ಚೆನ್ನಾಗಿದ್ದೀರಲ್ವಾ? ಇದು ನಾನು ಪ್ರೀತಿ. ಪಂಜಾಬಲ್ಲಿ ಖಾಲಿ ಬರ್ತಾ ಉಂಟು. ವಾ 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 ವಾ. ಕನ್ನಡ ಏನೋಪ್ಪ ಬರ್ತಾನೆ ಇಲ್ಲ ಬಾಯಿಗೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಲ್ಲಿ ಬಂದ ನಂತರ ಅನ್ಸುತ್ತೆ ನಿಜವಾಗ್ಲೂ. ಅಯ್ಯೋ ಅಯ್ಯಯ್ಯೋ. ಇಟ್ಬಿಡೋಣ. ಹಾಯ್, ಹೇಗಿದ್ದೀರಲ್ರು? ಚೆನ್ನಾಗಿದ್ದೀರಲ್ವಾ? ಇದು ನಾನು ಪ್ರೀತಿ. ಸೊ ಇವಾಗ ಪಂಜಾಬಲ್ಲಿರೋದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನನಗೇನೋಪ್ಪ ವಿಡಿಯೋ ಮಾಡಿದೆ ಹಾಕ್ತೀನಿ, ಆಮೇಲೇನೋ ಎಡಿಟ್ ಆಗುತ್ತೆ, ಡಿಲೀಟ್ ಮಾಡ್ತೀನಿ. ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಾಗಂತ ನೀವು ನನ್ನ ಸಬ್ಸ್ಕ್ರೈಬ್ಸ್ ಪ್ಲೀಸ್. ನನ್ನನ್ನು ಸಹಿಸ್ಕೋಬೇಕು, ನಿಮ್ಗೆ ಗೊತ್ತಲ್ಲ ನಾನು ಹೇಗೆ ಅಂತ. ಸೊ ಹಾಗೆ ಇಲ್ಲಿ ಬಂದಾದಂಥ ನನ್ನ ದಿನಾಚರಿ ಹೆಂಗಂದರೆ, ಬೆಳಗ್ಗೆ ಹೇಳೋದು 5:30ಗೆ ಹೇಳೋದು, 6 o'clock ತನಕ ಪ್ರೇಯರ್ ಇರುತ್ತೆ, ಮಾಸ್ ಇರುತ್ತೆ. ಆಮೇಲೆ ಆಫೀಸ್ಗೆ ಹೋಗೋದು, 7 o'clockಗೆ ಬ್ರೇಕ್ಫಾಸ್ಟ್, ಆನಂತರ ಡ್ಯೂಟಿ, ಆನಂತರ 1 o'clockಗೆ ಲಂಚ್, 2:45 3 o'clockಗೆ ಆಗುತ್ತೆ, ಆಫೀಸ್ ಆಗುತ್ತೆ. ಆನಂತರ ಬಂದು ಇನ್ನೂ ಪ್ರೇಯರ್ ಇರುತ್ತೆ, ಇನ್ನೂ ಈವ್ನಿಂಗು ಪ್ರೇಯರ್ ಇರುತ್ತೆ. ಆಮೇಲೆ ಅದೇ ರುಟೀನ್ ಕಂಟಿನ್ಯೂ, ಹೊರಗಡೆ ಎಲ್ಲಿಗೆ ಹೋಗಲಿಕ್ಕಿಲ್ಲ. ಇಷ್ಟೇ ರುಟೀನ್, ಇಷ್ಟೇ ಇದೇ ದಿನಚರಿ ನಡೀತಾ ಉಂಟು. ಏನೆಲ್ಲ ಆಗುತ್ತೆ ಐ ಡೋಂಟ್ ನೋ, ನಿಜವಾಗ್ಲೂ ಗೊತ್ತಿಲ್ಲ. ಉಪಾಯ ಇಲ್ಲ, ಕೆಲಸ ಮಾಡಬೇಕು, ದುಡಿಬೇಕು ಅಲ್ವಾ? ಸುಮ್ಮನೆ ಏನಪ್ಪ ನನ್ನ ಕೂದಲು ಹಿಂಗಾಗಿದೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾನು ಆಯಿಲ್ ಹಾಕಿದೆ ಫುಲ್ ವಾರ. ಕನ್ನಡ ಏನೋಪ್ಪ ಬರ್ತಾನೆ ಇಲ್ಲ ಬಾಯಿಗೆ. ವಾರದಲ್ಲಿ ಒಂದಿನ ಅಂದರೆ ಸಂಡೇ ನಾನು ಆಯಿಲ್ ಹಾಕ್ತೀನಿ ತಲೆಗೆ. ಅದೇನಪ್ಪ ಟ್ರೆಂಡಿಂಗಲ್ಲಿತ್ತಲ್ಲ ಆದಿವಾಸಿಯಿಂದ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಬೇಕು ಏನು ರಿಸಲ್ಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಾಗುತ್ತೆ. ನೋಡುವ ಏನಾಗುತ್ತೆ ಅಂತ. ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ? ಟ್ರೈ ಮಾಡಲಿಕ್ಕಿದ್ರೆ ಆಯಿಲು ಅಥವಾ ಏನಾದರೂ ಕ್ರೀಮ್ ಇದ್ದರೆ ಟ್ರೈ ಮಾಡೋದು. ಆಮೇಲೆ ಹೋದರೆ ಇನ್ನೊಂದು ಅದನ್ನು ಯೂಸ್ ಮಾಡಲಿಕ್ಕಿಲ್ಲ, ಆ ಥರ ನನ್ನ ಮೈಂಡ್ಸೆಟ್. ಒಮ್ಮೆ ಯೂಸ್ ಮಾಡದೆ ನಾವು ಹೇಗೆ ಯೂಸ್ ಮಾಡದೆ ಹೇಗೆ ನಾವು ಮರ್ತೋಯ್ತು, ಹೆಂಗೆ ಗೊತ್ತಾಗುತ್ತೆ? ಡಿಸೈಡ್ ಮಾಡದೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಅದು ಒಳ್ಳೆಯದಾ ಅಲ್ವಾ ಏನು ಅಂತ. ಸೊ ಅದಕ್ಕೆ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಪ್ಪ ಏನೋ ಹೇಳಿಕ್ಕೆ ಅಂತ ಹೊಟ್ಟೆ ಮರ್ತೋಯ್ತು. ನಾನು ಪಂಜಾಬಿದು ವೀಡಿಯೋ ಹಾಕ್ತೀನಿ ಯಾವತ್ತಿದ್ರು. ಹೊರಗಡೆ ಹೋಗೋದಿಲ್ಲ ಅಂತೇನಿಲ್ಲ, ತಿಂಗಳಲ್ಲಿ ಒಮ್ಮೆ ಹೋಗ್ತೀವಿ, ಅಂದರೆ ಮಾಸಿಗೆ ಹೋಗ್ತೀವಿ ಹೊರಗಡೆ. ಸೊ ಸಿಟಿಗೆಲ್ಲ ಹೋಗ್ಲಿಕ್ಕಿಲ್ಲ. ಸೊ ಸಿಸ್ಟರ್ಸ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಗೊತ್ತಲ್ಲ ನಮ್ಮ ಮ್ಯಾಂಗ್ಳೂರ್ ಸಿಸ್ಟರ್ಸ್ ಎಲ್ಲ ಹೆಂಗಿರ್ತಾರೆ ಅಂತ. ಸೊ ಹಂಗೆ ಸ್ಟ್ರಿಕ್ಟ್ ಇದ್ದಾರೆ. ಹೋಗಲಿ, ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಒಳ್ಳೆಯದೇ. ಅಪ್ಪ ಇಲ್ಲಿದ್ದು ಜನರು ಬೇಡ ಬಿಡಿ, ಯಾಕೆ ಸುಮ್ಮನೆ. ಸೊ ಹಾಗೆ ನೋಡುವ, ಅಲ್ಲಿ ಟ್ರೈ ವೀಡಿಯೋ ಮಾಡಲಿಕ್ಕಾಗುತ್ತಾ ಇಲ್ವಾ ಅಂತ. ಓಕೆನಾ? ಏನಿಲ್ಲ, ಇವತ್ತು ಸಂಡೇ ಸುಮ್ಮನೆ ಕೂತಿದ್ದೀನಿ. ಸ್ವಲ್ಪ ಇಲ್ಲಿ ಬಂದು ಏನು ಗೊತ್ತಾ, ಏನಾದರೂ ಮಾಡಲಿಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀನಿ. ಮೀನ್ಸ್ ಟೈಮ್ ಇರುತ್ತೆ, ಇಲ್ಲ ಅಂತಲ್ಲ. ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳಿಗೆ. ಸೊ ಎಕ್ಸಾಮ್ ಅದೆಲ್ಲ ಸ್ವಲ್ಪ ಬ್ಯುಸಿ ಇದೆ. ಅದ್ರ ಜೊತೆಗೇ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನನ್ನ ರೂಟೀನ್ ಜೊತೆ. ಒಂದು ಸ್ವಲ್ಪ ಎಕ್ಸಸೈಸ್ ಮಾಡುವ, ಒಂದು ಸ್ವಲ್ಪ ಬ್ಯೂಟಿ ಬಗ್ಗೆ ಕೇರ್ ಮಾಡುವ. ಬ್ಯೂಟಿ ಅಂದರೆ ಸಿಂಪಲ್ಲಾಗಿ ನಾವು ಹೆಂಗಿದ್ದೀವಿ ಅದನ್ನೇ ಸ್ವಲ್ಪ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ನೋಡುವ ಹೆಂಗಾಗುತ್ತೆ, ಏನು ವಿಷಯ ಅಂತ. ಆ್ಯಕ್ಚುಲಿ ನಾನು ತುಂಬ ಕೂದಲಿಗೆ ಎಫರ್ಟ್ ಆಗಿದ್ದೀನಿ, ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಏನೋಪ್ಪ ನೋಡುವ.
ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಲ್ಲಿ ಬಂದ ನಂತರ ಅನಿಸುತ್ತೆ ನನಗೆ. ಸುಮ್ಮನೆ ಅಲ್ಲ ಬಂದದ್ದು, ನಾನು ಊರಲ್ಲಿ ಇದ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಿತ್ತು ಅಂತ ಈಗ ಅನಿಸ್ತಾ ಉಂಟು ನಿಜವಾಗಿ. ಅಯ್ಯೋ ಅಯ್ಯಯ್ಯೋ, ಅದು ಹಾಗೆ ಎಲ್ಲಿಯಾದರೂ ಬಂದು ಹುಲಿ ಏನೋ ಹೇಳ್ತಾರೆ, ಹುಲಿ ಏನು ಗೊತ್ತಿಲ್ಲ, ಬಿಟ್ಬಿಡಿ. ಬಂದಾಗಿದೆ, ಇಲ್ಲಿಂದ ಹೋಗ್ಲಿಕ್ಕಾಗಲ್ಲ ನಂಗೆ ಗೊತ್ತು. ಆಗಲ್ಲ ಅಂದರೆ ಬರ್ಬೋದು, ಹಾಗೇನಿಲ್ಲ. ಒಮ್ಮೆ ಜಾಯ್ನ್ ಆದ ನಂತರ ಅದು ಹೆಂಗೆ ಬರೋಕ್ಕಾಗುತ್ತೆ. ಸೊ ನನಗೆ ಇವಾಗ ಅನ್ನಿಸ್ತಾ ಉಂಟು ಏನಾದರೂ ಮಾಡ್ಬೋದಿತ್ತು, ಕಲಿಬೋದು ಅಂದರೆ ನನಗೆ ಆ್ಯಕ್ಚುಲಿ ಬ್ಯೂಟಿಷನ್ ಅಂದರೆ ಮೇಕಪ್ ಅದರ ಮೇಲೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಮಾಡ್ಬೋದಿತ್ತು, ಒಂದು ಸ್ವಲ್ಪ ಸೋಮಾರಿತನ ಜಾಸ್ತಿ ಇತ್ತು. ಇಲ್ಲಿ ಬಂದಾದ ನಂತರ ರಿಯಲೈಸ್ ಆಗ್ತಾ ಉಂಟು ಮಾಡ್ಬೋದಿತ್ತು ಅಂತ. ನೋಡುವ, ಇನ್ನೂ ಟೈಮ್ ಇದೆ. ಇಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ, ಆಮೇಲೆ ಒಂದು ಸ್ವಲ್ಪ ಸೆಟ್ಲ್ ಆದ ನಂತರ ಸ್ಟಾರ್ಟ್ ಮಾಡ್ತೀನಿ, ಓನ್ ಬಿಸ್ನೆಸ್ ಮಾಡ್ತೀನಿ. ಓಕೆನಾ? ಓಕೆ, ಎಸ್. ಗಾಳಿ ಬರ್ತಾ ಉಂಟು ಇವಾಗ, ಪಂಜಾಬಲ್ಲಿ ಗಾಳಿ ಬರ್ತಾ ಉಂಟು. ವಾ ಇವಾಗ ಅದು ಕೂಡ ಇನ್ನು ಇವಾಗ ಸೆಪ್ಟೆಂಬರ್ ಅಲ್ವಾ, ಸೆಪ್ಟೆಂಬರ್ ಆದ ನಂತರ ಅಕ್ಟೋಬರ್ ನವೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ, ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಹೇಳೋದೇ ಬೇಡ. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಉಂಟು ನೋಡಿ. ಅಯ್ಯೋ, ಸೂರ್ಯ ಮುಳುಗ್ತಿದ್ದಾನೆ. ಸೊ ಹಾಗೆ ಬಿಸಿಲು ಬರ್ತಾ ಉಂಟು, ನನ್ನ ಮುಖ ಸಹ ಒಂದು ಸ್ವಲ್ಪ ಚಂದವಂತ ಉಂಟು. ಹಾಗೆ 2 ತಿಂಗಳಷ್ಟೇ, ಆಮೇಲೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಆದ ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿಯಲ್ಲಿ ನಾನು ಬಂದದ್ದಿಲ್ಲಿ 1 ಇಯರ್ ಆಗುತ್ತೆ. ಓ ಮೈ ಗಾಡ್, 1 ಇಯರ್ ಆಗುತ್ತೆ ನಾನಿಲ್ಲಿ ಬಂದು, 1 ಇಯರ್ ಆಗುತ್ತೆ. ಸೊ ಆನಂತರ ಇನ್ನು 6 ಫೆಬ್ರವರಿ, ಜನವರಿ, ಮಾರ್ಚ್, ಏಪ್ರಿಲ್, ಮೇಯಲ್ಲಿ ನಾನು ಮನೆಗೆ ಹೋಗ್ತೀನಿ, ಮಂಗಳೂರಿಗೆ ಬರ್ತೀನಿ ನಾನು. ತುಂಬ ಖುಷಿ ಆಗ್ತಾ ಉಂಟು. 9 ಮಂತ್ಸ್ ಆಯಿತು, ಜನವರಿಯಲ್ಲಿ ಬಂದದ್ದಲ್ಲ. ಸೊ ಇವಾಗ ಸೆಪ್ಟೆಂಬರ್, 9 ಮಂತ್ಸ್ ಆಯಿತು. ಈ 9 ಮಂತ್ಸಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇ, ಪಂಜಾಬಲ್ಲಿ ನಿಮ್ಗೆ ಗೊತ್ತಿರೋದೆ, ಸಿಖ್ ತುಂಬ ಜನ ಇದ್ದಾರೆ, ಕ್ರಿಶ್ಚಿಯನ್ಸ್ ಸ್ವಲ್ಪ ಅಂದರೆ ಸ್ವಲ್ಪವೇ ಸ್ವಲ್ಪ, ಅದರಲ್ಲಿ ಒಂದು 25% ಸಹ ಇಲ್ಲ, 10% ಕ್ರಿಶ್ಚಿಯನ್ಸ್ ಇದ್ದಾರೆ ಅನಿಸುತ್ತೆ. ನಮ್ಮ ಇಲ್ಲಿ ಚರ್ಚ್ ಇದೆ, ಅದರಲ್ಲಿ ಒಂದು 100 ಅಷ್ಟೇ ಜನರು ಇರ್ತಾರೆ, ಜಾಸ್ತಿ ಏನಿರಲ್ಲ. ಕ್ರಿಶ್ಚಿಯನ್ಸ್ ತುಂಬ ಕಮ್ಮಿ ಇದ್ದಾರೆ ಇಲ್ಲಿ. ಅದಾದ ನಂತರ ಏನು, ಇಲ್ಲಿ ಅಂದರೆ ಸಿಖ್ ಅವರೇ ತುಂಬ ಜಾಸ್ತಿ ಇದ್ದಾರೆ. ಸೊ ತುಂಬ ರಿಚ್ ಪೀಪಲ್ ಇದ್ದಾರೆ, ಹಾಗೆ ಅವರಿಗೆ ಜಾಬ್ ಇದೆ ನೋಡಿ, ಅವ್ರು ಮಾತ್ರ ಇಲ್ಲಿ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಮತ್ತು ಇಲ್ಲಿರೋರೆಲ್ಲ ಇಲ್ಲಿಯವರಲ್ಲ, ಬೇರೆಯವರು. ಅಂದರೆ ಇವಾಗ ನಾವೇ ಫಾರ್ ಎಕ್ಸಾಂಪಲ್, ಇಲ್ಲಿದು ಸ್ಕೂಲ್, ಇದು ಮಂಗಳೂರು ಅಂದರೆ ಇಲ್ಲಿದು ಫೌಂಡರ್ ಮಂಗಳೂರಿನವರು, ಅಲ್ಲಿಯವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಮತ್ತು ಇಲ್ಲಿದ್ದೆಲ್ಲ ನೋಡ್ಕೊಳ್ಳೋದು ಮಂಗಳೂರು ಸಿಸ್ಟರ್ಸೇ ಇರೋದು. ಆಮೇಲೆ ಎಂತಪ್ಪ, ಅದೇ ನಮ್ಮ ಚರ್ಚಲ್ಲಿ ಸಹ ಹಾಗೆ ಬೇರೆ ಕಡೆಯಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದವರು ಇರೋದು ಜಾಸ್ತಿ. ಸೊ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ ನನಗೆ. ಅಮೃತ್ಸರ್ ಅಂತ ಇದೆ ಅಂತೇಳಿ. ಆಮೇಲೆ ಇಂಡಿಯಾ ಬಾರ್ಡರ್ ನೋಡಲಿಕ್ಕಾಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಹೋಗ್ಬೋದೇನೋ, ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇರ್ಬೋದು ಪಿಕ್ನಿಕ್ಕಿಗೆ ಹೋಗಲಿಕ್ಕೆ. ಈ ಸರ್ತಿ ಎಲ್ಲರೂ ಊರಿಗೆ ಹೋಗಿದ್ರು, ಸೊ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನೋಡುವ ಏನಾಗುತ್ತೆ ಅಂತ. ಅದು ಬಿಡ್ಬಿಡಿ, ನಂದು ಇದ್ದಿದ್ದೆ ರಾಮಾಯಣ. ಹಾಗೆ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಪ್ಪ, ತುಂಬ ದಿನ ಆಯ್ತಲ್ಲ ನಾನು ವಿಡಿಯೋ ಮಾಡಿದೆ. ನನಗೇನೋ ಅನ್ನಿಸ್ತಾಯಿತ್ತು, ನಂದು 370 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಅಂದ್ಕೊಂಡಿರು ಮೀನ್ಸ್ ಒಮ್ಮೆ ಆದರೂ ನಾನು ಇರೋದೆಲ್ಲ ನನ್ನ ಫ್ರೆಂಡ್ಸೇ, ನಂಗೆ ಗೊತ್ತು. ಬೇರೆ ಯಾರಿಲ್ಲ, ನನ್ನ ಫ್ರೆಂಡ್ಸೇ ಇರೋದು. ಸೊ ಹೇಗಿದ್ದೀರಾ? ಕಮೆಂಟ್ ಮಾಡಿ ನನಗೆ ಹೇಳಿ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ನನ್ನ ನೆನಪಿಸ್ಕೊಳ್ತಿದ್ದೀರಾ ಇಲ್ವಾ ಏನು ಅಂತ, ಓಕೆನಾ? ಹಾಗೆ ನನಗೆ ಹೇಳಿ, ನಾನು ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಸ್ಟ್ರಿಕ್ಟಾಗಿ ಹೇಳಿ ನನಗೆ, ಆವಾಗ ನಾನು ಸ್ಟ್ರಿಕ್ಟಾಗಿ ಅದನ್ನು ತಗೋತೀನಿ, ಓಕೆನಾ? ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನೇನು ಮಾಡಬೇಕು ಗುರು ಅಂತ, ಓಕೆನಾ? ಬಾಯ್, ಲಾಟ್ಸ್ ಆಫ್ ಲವ್.